ಈ ಒಳ್ಳೆಯಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಗ್ರಾಮದ ಅಧ್ಯಕ್ಷರು ಸ್ನೇಹಿತರು ಅನ್ನದವರೇ, ವೇದಿಕೆ ಎಲ್ಲ ಸನ್ಮಾನರು ಮತ್ತು ಎಲ್ಲ ಮುಖ್ಯ ಮಹಾಶಯರೇ, ಮತ್ತು ಸಮಸ್ತ ಹಿರಿಯ ಪೋಷಕ ಬಂಧು ಮಹಿಳೆಯರೇ, ವಿದ್ಯಾರ್ಥಿ ಮಾಧ್ಯಮಿಕರೇ, ಸ್ನೇಹಿತರೆ, ತಮ್ಮೆಲ್ಲರಿಗೂ ಮೊದಲೇ ಕನ್ನಡ ರಾಜ್ಯೋತ್ಸವ ಶುಭಾಶಯ ಕೋರ್ತೀನಿ. ಇದು ಭಾಷಣ ಮಾಡ್ತಕ್ಕಂಥ ವೇದಿಕೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ತಾವೆಲ್ಲರೂ ಮಕ್ಕಳು ಕಾರ್ಯಕ್ರಮ ನೋಡಕ್ಕೆ ಬಂದಿರೋದ್ರಿಂದ ನೀವು ಆ ಕಡೆ ಹೆಚ್ಚು ಗಮನ ಇದ್ದರೆ ಎಷ್ಟೊತ್ತಿಗೆ ವೇದಿಕೆ ಮೇಲೆ ಇದ್ದರೆ ಕೆಳಗಿದ್ದು ಹೋಗ್ತಾರೋ ಅಂತಕ್ಕಂಥ ಭಾವನೆ ನಾನು ಸಹ ಕೆಳಗಿದ್ದಂತ ನೋಡಿದಾಗ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ನಾನು ಇವತ್ತು ಒಂದು ಒಳ್ಳೆಯ ಪಾಠ ಕಲ್ತ್ಕೊಂಡಿದ್ದಕ್ಕಂಥ ನನಗೂ ಸಹ 75 ವರ್ಷ ಆಗಿದೆ, 3 ಬಾರಿ ಶಾಸಕರಿಗೆ, ಯಾವುದಾದ್ರೂ ಒಂದು ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಈ ನಮ್ಮ ತಾಲೂಕು ಈ ಹೊಳೆಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಸರ್ಕಾರಿ ನೌಕರ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ. ಇದಕ್ಕಿಂತ ಮುಂಚೆ ಒಂದು ವೇದಿಕೆ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಈ ಗ್ರಾಮದ ಗ್ರಾಮಪಂಚಾಯತ್ ಅಧ್ಯಕ್ಷರು, ಹಿಂದಿನ ಅಧ್ಯಕ್ಷರು, ಮುಂದಾದ ಅಧ್ಯಕ್ಷರು, ಅಕ್ಕಪಕ್ಕದ ಮುಖಂಡರೆಲ್ಲ ಕರೆ ಅದನ್ನು ಸಹ ಸನ್ಮಾನ ಮಾಡಿದರು. ಇದು ಏನು ತೋರಿಸ್ತಾರೆ ನಾನು ಕೇಳಿದೆ ನಮ್ಮ ಮಾತಾಡುವಾಗ ನಮ್ಮ ಕಾರ್ಯಕ್ರಮ ಕೇಳಿದೆ. ಅಲ್ಲೂ ಇಷ್ಟೊಂದೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಮಕ್ಕಳದ್ದು. ಆ ಸ್ಕೂಲ್ನಲ್ಲಿ ಹೇಗೆ ಶಾಲಾ ವಾರ್ಷಿಕೋತ್ಸವವನ್ನು ಯಾಕೆ ಹಿಂದೆ ಹಮ್ಮಿಕೊಳ್ಳಬಾರದು ಅಂತ ಕೇಳಿದಾಗ ಖಂಡಿತ ಅದನ್ನು ಇಲ್ಲೇ ಅಂತ ಹೇಳಿದ್ದೇವೆ. ನಾನು ನಿಜವಾಗೂ ಸಹ ನಿಮ್ಮ ಈ ಜ್ಞಾನಗಳಿಗೆ ನಾನು ಖಂಡಿತ ಅಭಿನಯಿಸ್ತೀನಿ. ಹೆಚ್ಚು ಮಾತಾಡೋಲ್ಲ, ಇಷ್ಟು ತಪ್ಪ ಹೇಳ್ತಿದ್ದು. ಇವತ್ತೇನು ತಾವು ಈ ಗ್ರಾಮದಲ್ಲಿ ಇಷ್ಟೊಂದು ಎಲ್ಲ ಗ್ರಾಮ ಪಂಚಾಯತ್ ಈ ಗ್ರಾಮಕ್ಕೆ ನೋಡುವಂಥ ಎಲ್ಲರೂ ಸನ್ಮಾನ ಮಾಡಿದ್ರು. ಅದೇ ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಈ ಗ್ರಾಮಕ್ಕೆ ಹೆಸರು ಕೊಟ್ಟಂಥ ಎಲ್ಲ ಪ್ರತಿಭಾವಂತರು ಸಹ ಎಲ್ಲ ಅಧಿಕಾರಿಗಳು ಸಹ ಇವತ್ತು ಸನ್ಮಾನ ಮಾಡ್ತಾರೆ. ನನ್ನ ಒಂದೇ ಒಂದು ಕಳಕಳಿಯಾದ ವಿನಂತಿ, ಈ ಗ್ರಾಮದಲ್ಲಿ ಇಷ್ಟೊಂದೆಲ್ಲ ಸಾಮರಸ್ಯ ಇದ್ದಂಥ ಈ ಊರಲ್ಲಿ ಇನ್ನು ಮುಂದೆ ಯಾರು ಸಹ ಪೊಲೀಸ್ ಸ್ಟೇಷನ್ಗೆ ಹೋಗ್ಕೊಡೋದು. ಇದು ಪಾರ್ಟಿಗೆ ಸಾಧ್ಯಬೇಕಾಗ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಕಾರ್ಯಕ್ರಮ ಸಾಧ್ಯವಾಗುತ್ತೆ. ಮಾದರಿಯಾದಂಥ ಕಾರ್ಯಕ್ರಮ ಮಾಡಿದ್ದೀವಿ. ವಿಶೇಷವಾಗಿ ಎಲ್ಲ ಯುವಕ ಮಿತ್ರರು ಭಗವಂತ ಒಳ್ಳೇದು ಮಾಡಿ, ಹೇಗಿದೆ ನೀವೇ ಮುಂದಿನ ನಾಡಿನ ಪ್ರಜೆಗಳು ಒಳ್ಳೆಯದಾಗಲಿ ಅಂತ ಹಾರೈಸಿ ನಿಮ್ಮ ಈ ವ್ಯವಸ್ಥೆಯನ್ನು ಎಲ್ಲ ಗ್ರಾಮದಲ್ಲಿ ನಿಜವಾಗಿ ಎಷ್ಟು ಖುಷಿ ಆಗುತ್ತೆ ಅವರಿಗೆ. ಒಂಥರ ಯಾಕೆ ನಾವು ಹೆಣ್ಮಕ್ಳನ್ನ ಕೊಟ್ಟು ಮಾಡಿದ್ದೀವಿ. ವರ್ಷಕ್ಕೆ ಒಂದೇ ಪಟ್ಟು ನಾವು ತೋರು ಮನೆಯಿಂದ ಕಾಯಿ ಗುಡ್ಡ ಉಂಡೆ ಹೋಗ್ತೀವಿ. ನೀವು 50 ರೂಪಾಯಿ ಸಿಗೋದು ಎಷ್ಟು ಖುಷಿ ಆಗುತ್ತೆ. ಅವ್ರ ಪಕ್ಕ ಮನೆ ಹಚ್ಚಿ 2000 ಹಾಗೆ ನೀವು ಸನ್ಮಾನ ಏನೇ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಅಂದರೆ ನಿಜವಾಗೂ ನಾವು ಹೊಳೆಯಲ್ಲಿ ಹುಟ್ಟಿದ್ದು ಸಾಕಾದ್ರು ನಾವು ಹೋಗಿ ಮಾಡಿ ಸಾಕು ಅಂತಕ್ಕಂಥ ಭಾವನೆಗಳನ್ನು ಬಂದಿದೆ. ಖಂಡಿತ ನಿಮ್ಮ ಈ ಒಂದು ಮೆಚ್ಚಿ ಇವಾಗ ಭಗವಂತ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸಿ ಅವೆಲ್ಲ ಹೆಚ್ಚು ಭಾಷಣ ಮಾಡಲಿಕ್ಕೆ ನಾವ್ಯಾರು ಇಷ್ಟಪಡೋದು. ಯಾಕೆಂದರೆ ಮಕ್ಕಳು ಪಾತ್ರವನ್ನು ಕಾಯ್ತಿದ್ದಾರೆ. ಬೇರೆ ಬೇರೆ ಚೆನ್ನಾಗಿದೆ ಅಂತ ಮತ್ತೊಮ್ಮೆ ಶುಭಾಶಯ ಕೋರಿ ಎಲ್ಲ ಸನ್ಮಾನಗಳು ಎಲ್ಲ ಬಂದಿರಿ. ನಿಮ್ಮ ಭಗವಂತ ಇನ್ನೂ ಸರ್ವಿಸ್ ಐತೆ, ನಿಮಗೇನು ಸರ್ವಿಸ್ ಐತಿ ಅಲ್ವಾ? ಎಲ್ಲರೂ ಮಾಡಿ ಇನ್ನೂ ಹೆಚ್ಚು ಈ ನಮ್ಮ ಹನುಮಂತೇವರ ಆಶೀರ್ವಾದ ಇನ್ನೂ ಹೆಚ್ಚು ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ಆಶೀರ್ವಾದ ಭಗವಂತ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಮತ್ತೊಂದು ಸಂಘಟಕರಿಗೆ ಒಂದಿಷ್ಟು ಮಾತು ಎಲ್ಲರಿಗೂ ಶುಭವಾಗಲಿ. ಜೈ ಕನ್ನಡ ಮಾತು.